ಡೊನಾಲ್ಡ್ ಟ್ರಂಪ್ ಅವರ ಈ ಮಾತಿಗೆ ತಕ್ಕಂತೆ ನಡೆದುಕೊಳ್ಳದೇ ಇರೋದು ಮತ್ತು ಮಾತನ್ನು ಪದೇ ಪದೇ ಬದಲಾವಣೆ ಮಾಡೋದ್ರ ಬಗ್ಗೆ ಒಂದು ಸುದ್ದಿ ಇದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರೆಲ್ಲ ಮಾತನಾಡ್ತಾ ಇರ್ತೀವಿ. ಯಾರಿಗೆ ಒಬ್ಬರಿಗೆ ಒಂದು ಸಾಲ ಕೊಡಬೇಕಾಗಿರುತ್ತೆ, 20ನೇ ತಾರೀಕಿಗೆ ನಾನು ಸಾಲ ಕೊಡ್ತೀನಿ ಅಂತ ಹೇಳ್ತಾರೆ, ತಪ್ಪಿಸ್ಬಿಡ್ತಾರೆ ಸಾಲವನ್ನು ಕೊಡೋದು. ಆಗ ಸಹಜವಾಗಿ ಪರಸ್ಪರ ಈ ನಡುವೆ ಏನೇನೋ ಆಗ್ಬಿಡೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಕೇವಲ ವ್ಯಕ್ತಿಗತವಾಗಿ ನಡೆಯುವಂಥ ಪ್ರಕರಣ ಮಾತ್ರವಲ್ಲ, ಅಂತಾರಾಷ್ಟ್ರೀಯವಾಗಿಯೂ ಕೂಡ ಒಪ್ಪಂದ ಆಗುವಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಮಾತುಗಳಿರುತ್ತಲ್ಲ, ಒಪ್ಪಂದದ ಟಿಪ್ಪಣಿಗಳಿರುತ್ತಲ್ಲ, ಅದರಲ್ಲಿ ಒಂದೊಂದು ವರ್ಡ್ಗಳು ಕೂಡ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ ಪ್ರಕರಣ ಅನ್ನೋದಕ್ಕೆ ಇವತ್ತು ಅಮೆರಿಕ ಮತ್ತು ಇರಾನ್ ನಡೀತಾ ಇರುವಂತಹ ಹಾರ್ಮುಜ್ ಜಲಸಂಧಿಯ ಪ್ರಕರಣ ಒಂದು ಜ್ವಲಂತ ಉದಾಹರಣೆ. ಈಗ ನಾವು ಜೂನ್ 14ನೇ ತಾರೀಕಿಗೆ ಒಪ್ಪಂದ ಆಗಿ 17ನೇ ತಾರೀಕಿಗೆ ಟ್ರಂಪ್ ಸಹಿ ಎಲ್ಲ ಹಾಕಿದಾಗ ಏನು ಅನ್ಕೊಂಡಿದ್ವಿ, ಹಾರ್ಮುಜ್ ಜಲಸಂಧಿ ಮುಕ್ತ ಆಗುತ್ತೆ, ತೈಲ ಬೆಲೆ ಕಡಿಮೆ ಆಗುತ್ತೆ, ಇನ್ಮೇಲೆ ಹಾರ್ಮುಜ್ ಜಲಸಂಧಿಯಲ್ಲಿ ಎಲ್ಲ ವಾಣಿಜ್ಯ ಹಡಗುಗಳು ಸುಗಮವಾಗೆಲ್ಲ ಓಡಾಡ್ಬಿಡುತ್ತೆ, ಏನೂ ಅಭ್ಯಂತರ ಇಲ್ಲ ಅಂತ. ಆದರೆ ಯಾವ ಇಸ್ಲಾಮಾಬಾದ್ MOU ಎನ್ನುವಂತಹ ಒಪ್ಪಂದಕ್ಕೆ ಸಹಿ ಎಲ್ಲ ಹಾಕಿದಾರಲ್ಲ, ಅದರಲ್ಲಿ ಬಳಕೆ ಮಾಡಿರುವಂತಹ ಒಂದು ಪದ ಇರಾನ್ ಅಮೆರಿಕಾದ ವಿರುದ್ಧ ಸೆಟದೇಳುವಂತೆ ಮಾಡಿದರೆ ಅಮೆರಿಕ ಇವತ್ತು ಹೇಳ್ತಾ ಇದೆ, ನೀವು ಅವತ್ತು ಮಾತು ಕೊಟ್ಟಿದ್ರಿ, ಯಾಕೆ ಇವತ್ತು ಮಾತಿನಂತೆ ನಡೆದುಕೊಳ್ತಾ ಇಲ್ಲ? ಹಾಗಾದರೆ ಏನದು ಮಾತು? ಹೀಗೆ ಹಿಂದೆ ಏನಾದರೂ ಪ್ರಕರಣಗಳಾಗಿತ್ತಾ ಈ ರೀತಿಯಾಗಿ ಕೊಟ್ಟ ಮಾತಿನಂತೆ ನಾವು ನಡೆದುಕೊಳ್ಳದೇ ಇರುವುದು, ಕೇವಲ ಒಂದು ಪದಗಳನ್ನು ಈ ಒಪ್ಪಂದದಲ್ಲಿ ಬರೆಯದೇ ಇರೋದು, ಏನೇನಾಗಿತ್ತು? ಅಮೆರಿಕ ಏನು ಹೇಳ್ತಾ ಇದೆ, ಇರಾನ್ ಏನು ಹೇಳ್ತಾ ಇದೆ? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ ಡೇನಿ 2ನೇ ಸುದ್ದಿ. ಏನೋದು ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಪ್ಪಂದದ ಭಾಷೆಯಲ್ಲಿ ದೊಡ್ಡ ಮೋಸ ಆಗಿರೋ ಪ್ರಕರಣ ಇದು. ವಿವಾದಕ್ಕೆ ಒಂದು ವಾಕ್ಯ ಇದೆಯಲ್ಲ, ಆ ಒಂದು ವಾಕ್ಯ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಮಾಡ್ತಾ ಇದೆ. ಏನದು ವಾಕ್ಯ? ನಾನು ಗ್ಯಾರಂಟಿ ಅಲ್ಲ, ನನ್ನ ಕೈಲಾದ ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಒಂದು ಪದ ಇತ್ತಲ್ಲ, ಆ ಪದ ಇವತ್ತು ಇರಾನ್ ಮತ್ತು ಅಮೆರಿಕಾದ ನಡುವೆ ಈ ಹಾರ್ಮುಜ್ ಸಂಘರ್ಷವನ್ನು ಮತ್ತೊಂದು ದಿಕ್ಕಿನತ್ತ ತೆಗೆದುಕೊಂಡು ಹೋಗೋದಕ್ಕೆ ಕಾರಣ ಆಗ್ತಾ ಇದೆ. ಹಡಗುಗಳ ಸುರಕ್ಷತೆಗೆ ಇರಾನ್ ಅತ್ಯುತ್ತಮ ಪ್ರಯತ್ನ ಮಾಡ್ತೀನಿ ಅಂತ ಒಂದು ಸಾಲು ಕೊಟ್ಟಿತ್ತು. ಇದನ್ನೇ ರಾಜತಾಂತ್ರಿಕ ಮಾನ್ಯತೆ ಅಂತ ಇರಾನ್ ಸರ್ಕಾರ ಬಳಸ್ಕೊಳ್ತಾ ಇರೋದು. ಜೂನ್ 14ನೇ ತಾರೀಕಿಗೆ ಒಪ್ಪಂದ ಆಗಿದ್ದನ್ನು ನೋಡಿದ್ದೀವಿ. ನಾನು ನನ್ನ ಕೆಲಸವನ್ನು ಪೂರ್ಣಗೊಳಿಸ್ತೀನಿ, ನನ್ನ ಕೈಲಾದ ಮಟ್ಟಿಗೆ ಪ್ರಯತ್ನವನ್ನು ಮಾಡ್ತೀನಿ, ಆದರೆ ಫಲಿತಾಂಶ ಮಾತ್ರ ಗ್ಯಾರಂಟಿ ಇಲ್ಲ. ನಾನು ಪರೀಕ್ಷೆ ಬರೀತೀನಿ, ಮಾರ್ಕ್ಸ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನಾನು ಪ್ರಯತ್ನ ಪಟ್ಟು ಪರೀಕ್ಷೆ ಬರೀತೀನಿ. ಮಾರ್ಕ್ಸ್ 100 ಆದರೂ ಬರ್ಬೋದು, 90 ಆದರೂ ಬರ್ಬೋದು, ಫೇಲ್ ಆದರೂ ಆಗ್ಬೋದು, ಫಲಿತಾಂಶ ನನ್ನ ಹತ್ರ ಇಲ್ಲ ಅಂತ. ಇದರರ್ಥ ಇರಾನ್ ಕೂಡ ಹಾಗೆ ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡ್ತೀನಿ, ಅದಾದ ನಂತರ ಅದನ್ನು ಫ್ರೀ ಆಗಿಬಿಡ್ತೀನಿ, ಎಲ್ಲವೂ ಕೂಡ ಹೌದು. ನನಗೆ ಇರಬಹುದಾದಂತಹ ಸಮಯ ಮತ್ತು ನನಗೆ ಇರಬಹುದಾದಂತಹ ಅನುಕೂಲತೆಯಲ್ಲಿ ನಾನು ಅದನ್ನು ಮಾಡ್ತೀನಿ, ಫಲಿತಾಂಶ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಏನೇ ಆದರೂ ಕೆಲಸ ಪೂರ್ಣಗೊಳ್ಳಬೇಕು, ಯಾವುದೇ ದಾಳಿ ಆಗಬಾರ್ದು. ಆ ದಾಳಿ ನಡೆದರೆ ನೀವೇ ಹೊಣೆ ಅನ್ನೋದು ಯಾರು ನಿಲುವಾಗಿತ್ತು? ಅಮೆರಿಕಾದ ನಿಲುವಾಗಿತ್ತು. ಎಲ್ಲದರ ಕಾರಣಕ್ಕಾಗಿ ಇದೀಗ ಜಂಟಿ ಜಟಾಪಟಿ ಆಗ್ತಾ ಇದೆ ಈ ಒಪ್ಪಂದದ ಭಾಗವಾಗಿ. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋದರೆ ಕೇವಲ ಅಮೆರಿಕ ಮತ್ತು ಇರಾನ್ನ ನಡುವೆ ಆಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಈ ಹಿಂದೆ ಆಗಿತ್ತು. ಯಾವಾಗ? 1967ರಲ್ಲಿ ಇಸ್ರೇಲ್, ಈಜಿಪ್ಟ್, ಅದಾದ ನಂತರ ಜೋರ್ಡಾನ್, ಸಿರಿಯಾ, ಈ 4 ದೇಶಗಳು, ಇಸ್ರೇಲ್ ಒಂದು ಕಡೆ, ಈಜಿಪ್ಟ್, ಜೋರ್ಡಾನ್, ಸಿರಿಯಾ ಮತ್ತೊಂದು ಕಡೆ, 6 ದಿನಗಳ ಕಾಲ ಯುದ್ಧ ನಡೆಯುತ್ತೆ ಬೇರೆ ಬೇರೆ ಕಾರಣಕ್ಕಾಗಿ. 6 ದಿನಗಳ ಕಾಲ 1967ರಲ್ಲಿ ಯುದ್ಧ ಆಯಿತು. ಈ ಯುದ್ಧದ ನಂತರ ಇಸ್ರೇಲ್ ತನ್ನ ಅಸ್ತಿತ್ವವನ್ನು ಗಳಿಸ್ಕೊಳ್ತು, ಯುದ್ಧದಲ್ಲಿ ಜಯವನ್ನು ಗಳಿಸ್ತು. ಇಸ್ರೇಲ್ ವಿನ್ ಆದ ನಂತರ ಅದನ್ನೊಂದು ಕದನ ವಿರಾಮಕ್ಕೆ ತೆಗೆದುಕೊಂಡು ಬರ್ತಾರೆ, ಶಾಂತಿ ಒಪ್ಪಂದಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನ ಆಗುತ್ತೆ. ಈ ಯುದ್ಧದ ನಂತರ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕಾರ್ಡನ್ ಎನ್ನುವಂಥ ಒಬ್ಬ ವ್ಯಕ್ತಿ, ಲಾರ್ಡ್ ಕಾರ್ಡನ್ ನೇತೃತ್ವದಲ್ಲಿ ಈ ಉಭಯ ದೇಶಗಳ ನಡುವೆ ಒಂದು ಒಪ್ಪಂದ ಆಗುತ್ತೆ. ಈ ಒಪ್ಪಂದ ಆದ ನಂತರ ಈ ಪೀಠಿಕೆ ಬರೀತಾರೆ ಒಪ್ಪಂದದಲ್ಲಿ ಏನಂತ ಬರೀತಾರೆ? ವಿಶ್ವಸಂಸ್ಥೆಯ ನಿರ್ಣಯ 242 ಒಪ್ಪಂದ, ಅದರಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚ್, ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಇಂಗ್ಲಿಷ್ ಮತ್ತು ಫ್ರೆಂಚ್, ಇದರಲ್ಲಿ ಒಪ್ಪಂದದ ಭಾಗವನ್ನು ಬರೆಯಲಾಗುತ್ತೆ. ಅದರಲ್ಲಿ ಹೇಳ್ತಾರೆ ಅವರು, ಇಸ್ರೇಲ್ ಸೇನೆ ತಾನು ಆಕ್ರಮಿಸಿಕೊಂಡಿರುವಂತಹ ಪ್ರದೇಶಗಳನ್ನು ಹಿಂದೆ ಸರಿಬೇಕು ಅಂತ ಎದರಲ್ಲಿ ಬರೆಯಲಾಗಿತ್ತು? ಇಂಗ್ಲಿಷ್ನಲ್ಲಿ ಬರೆಯಲಾಗಿತ್ತು. ಇಸ್ರೇಲ್ ಸೇನೆ ತಾನು ಆಕ್ರಮಿಸಿಕೊಂಡಿರುವ ಪ್ರದೇಶಗಳಿಂದ ಹಿಂದೆ ಸರಿಬೇಕು ಅಂತ ಇಂಗ್ಲಿಷ್ನಲ್ಲಿ ಬರೆಯಲಾಗಿತ್ತು. ಫ್ರೆಂಚ್ನಲ್ಲಿ ಏನು ಬರೆಯಲಾಗಿತ್ತು? ಇಸ್ರೇಲ್ ಸೇನೆ ಆಕ್ರಮಿಸಿಕೊಂಡಿರುವ ಎಲ್ಲ ಭಾಗಗಳಿಂದಲೂ ಕೂಡ ಹಿಂದೆ ಸರಿಬೇಕು. ಅಂದರೆ ನಿಮಗೆ ಇಂಗ್ಲಿಷ್ನಲ್ಲಿ ಎಲ್ಲ ಎನ್ನುವಂಥ ಒಂದು ಪದ ಇರಲಿಲ್ಲ, ಬಟ್ ನಿಮಗೆ ಫ್ರೆಂಚ್ ಟಿಪ್ಪಣಿಗೆ ಬಂದಾಗ ಎಲ್ಲ ಎನ್ನುವಂಥ ಒಂದು ಪದ ಬಂತು. ನಿಮಗೆ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ಹೆಂಗೆ ತಿಕ್ಕಾಟಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ಈ ಪ್ರಕರಣ, ಇಸ್ರೇಲ್ ವಾದ ಮಾಡೋದಕ್ಕೆ ಶುರುವಾಯಿತು. ಇಸ್ರೇಲ್ನಲ್ಲಿ ಅಂದರೆ ಇಂಗ್ಲಿಷ್ನಲ್ಲಿ ಬರೆದಿರುವಂಥ ಈ ಒಪ್ಪಂದದ ಕೈಪಿಡಿಯಲ್ಲಿ ಎಲ್ಲ ಎನ್ನುವಂತಹ ಪದ ಇಲ್ಲ.
ನನ್ನ ಭದ್ರತೆಗೆ ಧಕ್ಕೆ ತರಬಹುದಾದಂತಹ ಗಾಜಾಪಟ್ಟಿ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿಂದ ನಾನು ಯಾವುದೇ ಕಾರಣಕ್ಕಾಗಿ ಹಿಂದೆ ಸರಿಯಲ್ಲ ಅಂತ ತನ್ನ ನಿರ್ಧಾರವನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡಿತು ಇಸ್ರೇಲ್. ಆದರೆ ನೀವು ಅದೇ ಅರಬ್ ರಾಷ್ಟ್ರಗಳಿಗೆ ಬಂದರೆ ಇಲ್ಲ, ಫ್ರೆಂಚ್ ಭಾಷೆಯಲ್ಲಿ ಬರೆದಿತ್ತು, ಫ್ರೆಂಚ್ ಭಾಷೆಯಲ್ಲಿ ಎಲ್ಲ ಪ್ರದೇಶಗಳಿಂದಲೂ ಕೂಡ ಹಿಂದೆ ಹೋಗಬಹುದಾಗಿತ್ತು ಅಂತ ಅಲ್ಲಿ ಹೇಳಲಾಗಿದೆ. ಇಸ್ರೇಲ್ ಇವತ್ತು ಖ್ಯಾತಿ ತೆಗಿತಿದೆ. ಅರಬ್ ರಾಷ್ಟ್ರಗಳೆಲ್ಲವೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದನ್ನು ನೋಡಿದ್ದೀವಿ. ಒನ್ಸ್ ಅಗೇನ್ ನೀವು ಇದೇ ಪ್ರಕರಣಕ್ಕೆ ಬನ್ನಿ. ಇವತ್ತು ಅಮೆರಿಕ ಹೇಳ್ತಾ ಇರೋದೇನು, ಹಾರ್ಮುಜ್ ಜಲಸಂಧಿಯಲ್ಲಿ ದಾಳಿ ಆಗಬಾರ್ದು, ದಾಳಿ ಆದರೆ ಅದಕ್ಕೆ ಇರಾನ್ನೇ ಕಾರಣ ಅಂತ ಆ ಒಪ್ಪಂದದ ಒಟ್ಟಾರೆ ಮಾತಿನ ಮರ್ಮ ಆಗಿತ್ತು. ಆದರೆ ಇವತ್ತೇನು ಹೇಳ್ತಾ ಇದೆ ಇರಾನ್, ನಾನು ನನ್ನ ಕೈಲಾದ ಮಟ್ಟಿಗೆ ಪ್ರಯತ್ನವನ್ನು ಮಾಡ್ತೀನಿ, ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ತೀನಿ, ಆದರೆ ಫಲಿತಾಂಶ ನಮಗೆ ಗೊತ್ತಿಲ್ಲ ಅಂತ ಈ ಒಪ್ಪಂದದ ಒಂದು ಮಾತಿದೆಯಲ್ಲ, ಇದು ಒಟ್ಟಾರೆ ಪ್ರಕರಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಅಂದರೆ ಒಂದು ಪದ ಜೋಡಿಸೋದು ಮತ್ತು ಒಂದು ಪದವನ್ನು ಬಿಟ್ಟು ಹೋಗೋದು ಹೇಗೆ ರಾಜತಾಂತ್ರಿಕವಾಗಿ ಉಭಯ ದೇಶಗಳ ನಡುವೆ ಹಿನ್ನಡೆಯನ್ನು ಮಾಡುತ್ತೆ ಅನ್ನುವಂಥದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಮತ್ತೊಂದು ಕಡೆ ಟ್ರಂಪ್ ಅವರ ಮರ್ಕ್ಯೂರಿಯಲ್ ಗೇಮ್ ಪ್ಲಾನ್, ಪಾದರಸ ಅಂತ ನಾವು ಕರಿತೀವಿ. ಪಾದರಸ ಹೆಂಗಿರುತ್ತೆ, ಕ್ಷಣ ಕ್ಷಣಕ್ಕೂ ಚಲಾವಣೆ ಪಾದರಸ. ಆ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರ ನಿಲುವಿದು. ಇರಾನ್ ನಾಗರಿಕತೆಯನ್ನು ಅಳಿಸಿ ಹಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಗುಡುಗಿದ್ರು. ಅದಾದ ನಂತರ ಶಾಂತಿ ಮಾತುಕತೆಯ ಬಗ್ಗೆ ಮಾತನಾಡುವ ಪ್ರಯತ್ನವನ್ನು ಮಾಡಿದರು. ಶಾಂತಿ ಮಾತುಕತೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ ಈ ವಿಚಾರದಲ್ಲಿ. ಜೂನ್ 17ನೇ ತಾರೀಕಿಗೆ 14 ಅಂಶಗಳ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿ ಶಾಂತಿಯ ಸಂದೇಶವನ್ನು ಕೊಟ್ಟರು 14ನೇ ತಾರೀಕಿಗೆ. ಅದಾದ ನಂತರ ಜುಲೈ 7ನೇ ತಾರೀಕಿಗೆ ಇರಾನ್ ಒಪ್ಪಂದದ ಭಾಷೆಯನ್ನು ದುರುಪಯೋಗಪಡಿಸಿಕೊಂಡು ಹಡಗುಗಳ ಮೇಲೆಲ್ಲ ದಾಳಿ ಮಾಡ್ತಾ ಇದೆ. ಹೀಗಾಗಿ ಯಾವುದೇ ಮುನ್ಸೂಚನೆ ಇಲ್ಲದೆ ಒಪ್ಪಂದವನ್ನು ರದ್ದುಗೊಳಿಸ್ತೀವಿ ಅಂತ ಮತ್ತೆ ಯುದ್ಧದ ದಾರಿ ಹಿಡಿದ್ರು. ಅಂದರೆ ಇದರರ್ಥ ಏನು, ಶತ್ರು ರಾಷ್ಟ್ರ ತನ್ನನ್ನು ನಂಬಿ ನಿರಾಳವಾಗುವಂತೆ ಮಾಡೋದು, ಅದಾದ ನಂತರ ಅಟ್ಯಾಕ್ ಮಾಡೋ ಹಂತಕ್ಕೆ ಇವರು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗರಿಷ್ಠ ಒತ್ತಡದ ತಂತ್ರವನ್ನು ಹಾಕ್ತಾ ಇದೆ. ಅದು ಯುದ್ಧ ಶುರುವಾದ ಮೊದಲ ದಿನದಲ್ಲೂ ಕೂಡ ಈ ಗರಿಷ್ಠ ಯುದ್ಧದ ತಂತ್ರವನ್ನು ಹಾಕ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಾತುಕತೆಯನ್ನು ಒಂದು ಕಡೆ ನಡೆಸಿ ತನ್ನ ಬಳಿ ಇರುವಂತಹ ಸೈನಿಕ ಸಾಮರ್ಥ್ಯವನ್ನ ಯಾರ ವಿರುದ್ಧ ತೆಗೆದುಕೊಂಡು ಹೋಗೋದು, ಅದು ಶತ್ರು ದೇಶಗಳ ವಿರುದ್ಧ ತೆಗೆದುಕೊಂಡು ಹೋಗೋ ಪ್ಲಾನ್ ಅಂತೆ. ಅದನ್ನು ಇದ್ರವರು ಮಾಡ್ತಾ ಇದ್ದಾರೆ ಅಂತ. ಇರಾನ್ ತನ್ನ ಪರಮಾಣು ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ತನ್ನ ಷರತ್ತುಗಳಿಗೆ 100ಕ್ಕೆ 100 ಒಪ್ಪುವಂತೆ ಮಾಡೋದು ಅವರ ಅಂತಿಮ ಗುರಿಯಾಗಿತ್ತು. ಅದರಲ್ಲಿ ಫೇಲ್ ಆದರೂ, ಹೀಗಾಗಿ ಒನ್ಸ್ ಅಗೇನ್ ಅದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಕಟ್ಟ ಕಡೆಯ ಆಶಯ ಏನು ಅಂತ ಹೇಳಿದ್ರೆ, ಅಮೆರಿಕ ಒನ್ಸ್ ಅಗೇನ್ ಗ್ರೇಟ್ ಅಂತ. ಅಮೆರಿಕಕ್ಕೆ ಮೊದಲ ಆದ್ಯತೆ. ಅಮೆರಿಕದ ವಿರುದ್ಧ ಯಾವುದೇ ನಿರ್ಣಯಗಳು ಅಥವಾ ಯಾವುದೇ ವ್ಯಕ್ತಿತ್ವ, ನೇತೃತ್ವ ಏನು ಬಂದರೂ ಕೂಡ ಅದನ್ನು ಒಪ್ಪುವಂತಹ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರಲ್ಲ. ಈ ಕಾರಣಕ್ಕಾಗಿ ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದೆ ನಿಮಗೆ, 1967ರ ಯುದ್ಧ. ಈ ಯುದ್ಧದಲ್ಲಿ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಈಜಿಪ್ಟ್ ಏನು ಮಾಡ್ತು, ತನ್ನ ಸೈನ್ಯವನ್ನು ಇಸ್ರೇಲ್ ಗಡಿಗೆ ನುಗ್ಗಿಸಿ ಅಂತಾರಾಷ್ಟ್ರೀಯ ಜಲಮಾರ್ಗವನ್ನು ಬಂದ್ ಮಾಡಿ ಒಂದು ಯುದ್ಧದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಯಾರು, ಈಜಿಪ್ಟ್ನವರು ಮಾಡ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಈಜಿಪ್ಟ್ ಮಾತುಕತೆಯನ್ನು ನಡೆಸ್ತಾ ಇದ್ದಂತಹ ಸಮಯದಲ್ಲಿ ಇಸ್ರೇಲ್ ಕೇವಲ ಒಂದೇ ಒಂದು ದಿನ ಮುಂಚೆ ಅನಿರೀಕ್ಷಿತವಾಗಿ ಈ ಈಜಿಪ್ಟ್ನ ವಾಯುನೆಲೆಗಳಿತ್ತಲ್ಲ, ಆ ಎಲ್ಲ ವಾಯುನೆಲೆಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದೊಂದು ಮರ್ಕ್ಯೂರಿಯಲ್ ಒಂದು ಗೇಮ್ ಪ್ಲಾನ್. ಇದು 67ರಲ್ಲಾಗಿತ್ತು. ನೀವು ಎರಡನೇ ಮಹಾಯುದ್ಧದ ಅಥವಾ 1941ರ ಜರ್ಮನಿಯ ಹಿಟ್ಲರ್ ಪ್ರಕರಣಕ್ಕೆ ಹೋದರೂ ಕೂಡ ಆ ವ್ಯಕ್ತಿಯು ಕೂಡ ಮರ್ಕ್ಯೂರಿಯಲ್ ಗೇಮನ್ನು ಆಡಿದ್ದನ್ನು ನೋಡ್ತಾ ಇದ್ದೀವಿ. ಕೇವಲ ಇದು ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಮಾತ್ರವಲ್ಲ, ಜಾಗತಿಕವಾಗಿ ಬೇರೆ ಬೇರೆ ಯುದ್ಧಗಳ ಸಮಯದಲ್ಲಿ ಕ್ಷಣಾರ್ಧದಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡು ಶತ್ರುಗಳನ್ನು ಹೊಡೆದುರುಳಿಸುವ ಪ್ರಯತ್ನವನ್ನು ಅನೇಕ ನಾಯಕರು ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅದನ್ನು ಅನುಕರಣೆ ಮಾಡ್ತಿದ್ದಾರೆ ಅಂತ. ಹಾಗಾದರೆ ಹಾರ್ಮುಜ್ ಜಲಸಂಧಿ ಯಾರ ಹಿಡಿತ? ಹಾರ್ಮುಜ್ ಮೇಲೆ ಯಾರ ಹಿಡಿತ ಇದೆ? ಈಗ ಅಮೆರಿಕ ಹೇಳ್ತಾ ಇದೆ ನನ್ನ ಹಿಡಿತ, ನನ್ನ ಹಕ್ಕು ಅಂತ. ಇರಾನ್ ಹೇಳ್ತಾ ಇದೆ ನನ್ನ ಹಿಡಿತ, ನನ್ನ ಹಕ್ಕು ಅಂತ. ಹಾಗಾದರೆ ಏನಿದು? ಉತ್ತರ ವರ್ಸಸ್ ದಕ್ಷಿಣ ಸಮುದ್ರ ಮಾರ್ಗದ ಚಟಾಪಟಿ. ನಾವು ಮೊನ್ನೆಯಿಂದಲೇ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇರಾನ್ ಕರಾವಳಿಗೆ ಸಮೀಪ ಇರುವಂಥ ಉತ್ತರ ಮಾರ್ಗವನ್ನು ಬಳಕೆ ಮಾಡಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಇರಾನ್ ಅವರು ಹೇಳ್ತಾ ಇರೋದು. ಇರಾನ್ ನಿಯಂತ್ರಣದ ಹಾದಿ ಅದು ಉತ್ತರ ಭಾಗದಲ್ಲಿ ಇರೋದು. ಇರಾನ್ ಇತ್ತೀಚೆಗೆ ತನ್ನದೇ ಆದಂಥ ಒಂದು ಪ್ರತ್ಯೇಕ ಹಡಗು ಮಾರ್ಗವನ್ನು ಎಲ್ಲ ರೂಪಿಸಿದೆ. ಎಲ್ಲ ವಾಣಿಜ್ಯ ಹಡಗುಗಳು ಇದರ ಮುಖಾಂತರ ಎಲ್ಲ ಹೋಗಬೇಕು ಅಂತ ಅವರು ಹೇಳ್ತಾ ಇರೋದು. ಮತ್ತೊಂದು ಕಡೆ ಈ ಉತ್ತರ ಮಾರ್ಗದಲ್ಲಿ ಹೋಗುವಂಥ ಎಲ್ಲ ಹಡಗುಗಳು ನೋಂದಣಿ ಮಾಡಿಸ್ಕೊಳ್ಬೇಕು, ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಆ ಕಮಿಟಿ ನೇತೃತ್ವದಲ್ಲಿ 40 ಪ್ರಶ್ನೆಗಳನ್ನೆಲ್ಲ ಕೇಳಲಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡಬೇಕು ಅನ್ನೋದು ಅವ್ರದ್ದು. ಆದರೆ ಇದಕ್ಕೆ ಪರ್ಯಾಯವಾಗಿ ನಾನು ಮೊನ್ನೆಯೂ ಕೂಡ ಹೇಳಿದೆ, ಯಾಕೆ ಈ ಹಾರ್ಮುಜ್ ಗಲಾಟೆ ಆಗ್ತಾ ಇದೆ ಅಂತ. ಒಂದು ವಿಶ್ವಸಂಸ್ಥೆ ಅಥವಾ ಬೇರೆ ಬೇರೆ ಸಂಸ್ಥೆಗಳ ಸಹಯೋಗದಲ್ಲಿ ಅಮೆರಿಕಾದ ಬೆಂಬಲದೊಂದಿಗೆ ಒಮಾನ್ ಏನು ಮಾಡಿಕೊಂಡಿದೆ, ತನ್ನ ದಕ್ಷಿಣ ಭಾಗಕ್ಕೆ ಒಂದು ಜಲಸಂಧಿಯನ್ನು, ಒಂದು ಮಾರ್ಗವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಇದಕ್ಕೆ ಇರಾನ್ನವರು ಆಕ್ಷೇಪವನ್ನು ಹೊರಹಾಕ್ತಾ ಇದ್ದಾರೆ. ಅಮೆರಿಕಾದ ಬೆಂಬಲ ಹೊಂದಿರುವ ಈ ಒಮಾನ್ ಮಾರ್ಗವನ್ನು ಇರಾನ್ ಅನಧಿಕೃತ ಮಾರ್ಗ ಅಂತ ಕರೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ದಕ್ಷಿಣದ ಮಾರ್ಗವನ್ನು ಯಾವ ಕಾರಣಕ್ಕಾಗಿಯೂ ಯಾವ ವಾಣಿಜ್ಯ ಹಡಗುಗಳು ಬಳಕೆ ಮಾಡಬಾರದು ಅಂತ ಅವರೆಲ್ಲ ಜಟಾಪಟಿ ಇದೆ. ಇದರರ್ಥ ಇಷ್ಟು ದಿನಗಳ ಕಾಲ ಇರಾನ್ ಏನು ಹೇಳ್ತಾ ಇತ್ತು, ಇದು ಕೇವಲ ಒಮಾನ್ ಮತ್ತು ಇರಾನ್ನ ಅವರ ವ್ಯಾಪ್ತಿಗೆ ಬರುವಂಥದ್ದು ಅಂತ ಅವರು ಹೇಳ್ತಾ ಇದ್ರು. ಆದರೆ ಇವತ್ತು ಒಮಾನ್ ತನ್ನದೇ ಆದಂಥ ಒಂದು ಪ್ರತ್ಯೇಕ ಮಾರ್ಗವನ್ನು ಮಾಡಿಕೊಂಡಿದ್ದಕ್ಕೆ ಅದು ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಎನ್ನುವಂಥ ಆತಂಕದ ಭಾಗವಾಗಿ ಅದನ್ನು ವಿರೋಧ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಮತ್ತೊಂದು ಕಡೆ ಈ $300 ಬಿಲಿಯನ್ ಪರಿಹಾರದ ಬಗ್ಗೆ ದೊಡ್ಡ ಮಟ್ಟದ ಕಿತ್ತಾಟ ಆಗ್ತಾ ಇರೋದು. ಈ $300 ಹಣದ ಬಗ್ಗೆ ಅನೇಕ ಬಾರಿ ನಾವು ನೋಡಿದ್ದೀವಿ. ಬೇರೆ ಬೇರೆ ದೇಶ, ಜರ್ಮನಿ, ಜಪಾನ್, ಬೇರೆ ಬೇರೆ ದೇಶಗಳೆಲ್ಲ ಬಂದು ಇರಾನ್ನಲ್ಲಿ ಮೂಲಭೂತ ಸೌಕರ್ಯಗಳ ಕಾರಣಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. $300 ಬಿಲಿಯನ್ ಹಣವನ್ನು ನಾವೇನೋ ನೇರವಾಗಿ ಹಣದ ರೂಪದಲ್ಲೆಲ್ಲ ಕೊಡಲ್ಲ ಅಂತ. ಯಾಕಂದರೆ ಅಮೆರಿಕದ ಈ ತೆರಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಅಮೆರಿಕದಲ್ಲೆಲ್ಲ ವಿರೋಧ ವ್ಯಕ್ತವಾಗಿತ್ತು. ಇರಾನ್ ಮೇಲಿನ ನಿರ್ಬಂಧವನ್ನು ತೆರವುಗೊಳಿಸೋದಕ್ಕೆ ಇದೀಗ ಅಮೆರಿಕ ಹಿಂದೇಟು ಹಾಕಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಮೆರಿಕ ಹಿಂದೇಟು ಹಾಕ್ತಾ ಇದೆ. ಈ ಪುನರ್ ನಿರ್ಮಾಣ ಮತ್ತು ಪರಿಹಾರ ನಿಧಿ ಅನ್ನೋದು ಜೂನ್ ತಿಂಗಳೆಲ್ಲ ಸಹಿ ಹಾಕಿತ್ತಲ್ಲ, ಅದರಲ್ಲಿ ಇತ್ತದು ಅಮೆರಿಕ ಇರಾನ್ ತಿಳುವಳಿಕೆ ಒಪ್ಪಂದದಲ್ಲಿ. ಇದೀಗ ಆರಂಭದಲ್ಲಿ ಏನೋ $400 ಬಿಲಿಯನ್ ಹಣ ಬೇಡಿಕೆ ಇಟ್ಟಿದ್ರಂತೆ ಅವರು. ಅಮೆರಿಕ ಏನೋ ನೆಗೋಷಿಯೇಟ್ ಮಾಡಿ $300 ಬಿಲಿಯನ್ ಏನೋ ಕೊಡ್ತೀವಿ ಎಂದಿದ್ರಂತೆ. ಆದರೆ ಯಾವುದೇ ಉಚಿತ ಹಣ ಅಲ್ಲ, ಅದು ಕೇವಲ ಖಾಸಗಿ ಹೂಡಿಕೆ ಅಂತ JD ವ್ಯಾನ್ಸ್ ಹೇಳಿದ್ರು. ಅದ್ರ ಬಗ್ಗೆ ತೆರಿಗೆದಾರ ಹಣ ಅಲ್ಲ, ಅದು ಗಲ್ಫ್ ರಾಷ್ಟ್ರಗಳು, ಜಪಾನ್, ದಕ್ಷಿಣ ಕೊರಿಯಾದಂಥ ಖಾಸಗಿ ಕಂಪ್ನಿಗಳೆಲ್ಲ ಬಂದು ಅಲ್ಲಿ ಹೂಡಿಕೆ ಮಾಡ್ತಾರೆ ಅಂತ. ಬಟ್ ಈ ಪ್ರಕರಣ ಏನಾಗಿದೆ ಅಂತ ಹೇಳಿದ್ರೆ ಈ ಹಣವನ್ನು ನಾವು ಕೊಡೋಲ್ಲ ಅಂತ ಅಮೆರಿಕಾದವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಆಗಸ್ಟ್ 21 ತನಕ ಇರಾನ್ನ ಮೇಲಿದ್ದಂಥ ಆರ್ಥಿಕ ದಿಗ್ಬಂಧನಗಳನ್ನೆಲ್ಲ ತೆರವು ಮಾಡಲಾಗಿತ್ತಲ್ಲ ಮುಂದಿನ 60 ದಿನಗಳಂತೇಳಿ, ಅದನ್ನು ಮೊನ್ನೆಯೂ ಕೂಡ ಅದನ್ನು ತೆರವುಗೊಳಿಸಿ ಯಾವ ದೇಶವೂ ಕೂಡ ಇರಾನ್ನಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಕೊಡದೆ ಒನ್ಸ್ ಅಗೇನ್ ಇರಾನ್ನ ಮೇಲೆ ನಿರ್ಬಂಧ ಹೇರೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಅದು $300 ಬಿಲಿಯನ್ ಪರಿಹಾರದಲ್ಲಿ ಉಭಯ ದೇಶಗಳಲ್ಲೂ ಒಂದು ಕಿತ್ತಾಟ ಆಗ್ತಾ ಇದೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಯಾರು ಆರ್ಥಿಕತೆ ಮೊದಲು ಬಿರುಕು ಬಿಡುತ್ತೆ, ಯಾರ ಆರ್ಥಿಕತೆಗೆ ಇದು ಹೊಡೆತ ಬೀಳುತ್ತೆ? ಇದು ಪರಿಹಾರದ ಕಿತ್ತಾಟ, ಹಾರ್ಮುಜ್ ಜಲಸಂಧಿಯ ಹೊಡೆದಾಟ ಬಡದಾಟ ಎಲ್ಲ ಆಗ್ತಾ ಇರೋದಾದರೆ ಈ ಹೊಡೆದಾಟ ಬಡದಾಟದಿಂದ ಅಂತಿಮ ಫಲಿತಾಂಶ ಏನು ಸಿಗುತ್ತೆ? ಇರಾನಿಗೆ ಹೊಡೆತ ಬೀಳುತ್ತಾ? ಜಾಗತಿಕ ಆರ್ಥಿಕತೆಗೆ ಏನಾದರೂ ಪೆಟ್ಟಾಗುತ್ತಾ? ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಇರಾನ್ಗೂ ಕೂಡ ಹೊಡೆತ ಬೀಳುತ್ತೆ, ಅದರ ಜೊತೆಗೆ ಜಾಗತಿಕ ಆರ್ಥಿಕತೆ ಭಾರತದಂತಹ ದೇಶಗಳಿಗೂ ಕೂಡ ಹೊಡೆತ ಬೀಳೋದನ್ನು ನೋಡ್ತಾ ಇದ್ದೀವಿ. ಇರಾನ್ ಮೇಲಿನ ದಿಗ್ಬಂಧನದ ಕಾರಣಕ್ಕಾಗಿ ಇರಾನ್ ಯಾವ ತೈಲವನ್ನು ಉತ್ಪಾದನೆ ಮಾಡುತ್ತೆ ಅವರು ತೈಲವನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಮಧ್ಯಪ್ರಾಚ್ಯಗಳು ಕೂಡ ಅದರ ಏಟನ್ನು ಹೊರಬೇಕಾಗುತ್ತೆ. ಪೂರೈಕೆ ಸರಪಳಿಯಲ್ಲೆಲ್ಲ ಕಡಿತ ಆಗುತ್ತೆ. ಹೂಡಿಕೆದಾರರೆಲ್ಲ ಆತಂಕ ಹೆಚ್ಚಲಾಗಿದೆ. ಹಡಗುಗಳಿಗೆ ಶುಲ್ಕದಿಂದ ಏನು ಹಾಕ್ತಾ ಇದ್ದಾರೆ, ಇದರಿಂದ ತೈಲ ಬೆಲೆ ಎಲ್ಲ ಏರಿಕೆ ಆಗ್ಬೋದು. ಇರಾನ್ ಆರ್ಥಿಕತೆಗೆ ಏನಾಗುತ್ತೆ, ಜಗತ್ತಿನ ಆರ್ಥಿಕತೆಗೆ ಏನಾಗುತ್ತೆ, ಬಿಕ್ಕಟ್ಟು ಮುಂದುವರೆದರೆ ವಿಶ್ವಸಂಸ್ಥೆ ಏನಾದರೂ ಮಧ್ಯಪ್ರವೇಶ ಮಾಡುತ್ತಾ, ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಹೀಗಾಗಿ ಈ ಪ್ರಕರಣದಲ್ಲಿ ಏನಾಗುತ್ತೆ ನೋಡೋಣ. ಸಹಜವಾಗಿ ಇರಾನ್ಗೂ ಕೂಡ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಇರಾನ್ನ ತೈಲವನ್ನು, ಹಾರ್ಮುಜ್ ಜಲಸಂಧಿಯನ್ನು ಯಾರೆಲ್ಲ ನಂಬಿದ್ದಾರೆ ಅವರೆಲ್ಲರಿಗೂ ಕೂಡ ಹೊಡೆತ ಬೀಳುವುದು ನಿಶ್ಚಿತ ಅಂತ. ಹೀಗಾಗಿ ಈ ಹಾರ್ಮುಜ್ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಕಾದು ನೋಡೋಣ.